ತೀರ್ಥ ಪ್ರಬಂಧದ ನೇತ್ರಾವತಿ ನದಿಯ ವರ್ಣನೆಯನ್ನು ಮಾಡುವಂತಹ ಒಂದೆರಡು ಶ್ಲೋಕಗಳನ್ನ ಮುಂದೆ ವಾದಿರಾಜರು ಹೇಳಿದ್ದಾರೆ. ಇಲ್ಲಿವರೆಗೂ ಚಿಂತಾಮಣಿಯಲ್ಲಿ ಇರುವಂತಹ ನರಸಿಂಹದೇವರ ಸ್ತೋತ್ರವನ್ನು ಮಾಡಿಯಾಗಿದೆ. ಈಗ ನೇತ್ರಾವತಿ ನದಿಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ವರಾಹನಯನಾನಂದ ಧಾರಾ ನೇತ್ರಾವತಿ ಸರಿತ್ ಶುಷ್ಕಾಂ ತದ್ಭಕ್ತಿ ಲತಿಕಾಂ ಉಷ್ಣಾತಿ ಕಥಮನ್ಯಥಾ. ನೇತ್ರಾವತಿ ನದಿ ವರಾಹರೂಪಿಯಾದಂತಹ ಪರಮಾತ್ಮನ ಆನಂದಾಶ್ರು, ಸಂತೋಷದ ಕಣ್ಣೀರೇ ನೇತ್ರಾವತಿ ನದಿಯಾಗಿ ಹರಿದಿದೆ. ಯಾಕೆ ಅಂತಂದ್ರೆ ನೇತ್ರಾವತಿ ನದಿ ಹುಟ್ಟುವಂತಹದ್ದು ವರಾಹ ಅನ್ನುವ ಹೆಸರಿನ ಪರ್ವತದ ತಪ್ಪಲಿನಲ್ಲಿ ಹುಟ್ಟತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ, ವರಾಹ ಎಂಬ ಹೆಸರಿನ ಪರ್ವತದ ಕಣ್ಣಿನ ಸ್ಥಾನದಲ್ಲಿ ಹುಟ್ಟತ್ತೆ. ಪರ್ವತ ಅಂತಿದ್ರೆ ಅದರ ಪೂರ್ತಿ ಶಿಖರವನ್ನ ತಲೆ ಅಂತಂದ್ ಕರೆದ್ರೆ ಅದಕ್ಕಿಂತ ಸ್ವಲ್ಪ ಕೆಳಭಾಗದಲ್ಲಿ ಮನುಷ್ಯನ ತಲೆಗೆ ಕಣ್ಣಿರುವ ಜಾಗದಲ್ಲಿ ಏನಾದ್ರೂ ಒಂದು ನದಿ ಹುಟ್ಟಿತು ಅಂತಂದ್ರೆ ಹೇಗಿರುತ್ತೋ ಹಾಗಿರುತ್ತೆ. ವರಾಹ ನಯನಾನಂದ ಧಾರ, ವರಾಹ ದೇವರ ಆನಂದಾಶ್ರುವಿನ ಪ್ರವಾಹ ಈ ನೇತ್ರಾವತಿ ನದಿ. ವರಾಹ ಎಂಬ ಹೆಸರಿನ ಪರ್ವತದಲ್ಲಿ ಹುಟ್ಟುವಂತಹದ್ದು, ವರಾಹ ರೂಪಿಯಾದಂತಹ ಪರಮಾತ್ಮನ ಆನಂದಾಶ್ರು ಇದು. ಯಾಕೆ ಇದು ಆನಂದಾಶ್ರು ಅಂತ ಯಾಕೆ ಕರಿಬೇಕು ಅಂತಂದು ಹೇಳಿದರೆ, ಅದಕ್ಕೆ ಒಂದೆರಡು ಕಾರಣಗಳನ್ನು ಕೊಡುತ್ತಾರೆ. ಈ ಪರಮಾತ್ಮನಿಗೆ ಎಂದೆಂದಿಗೂ ದುಃಖ ಇಲ್ಲ. ಎಂದೆಂದಿಗೂ ದುಃಖ ಇಲ್ಲದೆ ಇರುವಂತಹ ಪರಮಾತ್ಮನ ಅಶ್ರು ಧಾರೆಯಾಗಿ ಇದು ಬರ್ತಾ ಇದೆ ಅಂತಂದ್ರೆ, ಕಣ್ಣೀರ ಧಾರೆಯಾಗಿ ಇದು ಬರ್ತಾ ಇದೆ ಅಂತಂದು ಹೇಳಿದ್ರೆ, ಆ ಕಣ್ಣೀರು ಆನಂದದ ಕಣ್ಣೀರೇ ಆಗಿರಬೇಕು ಹೊರತಾಗಿ ದುಃಖದ ಕಣ್ಣೀರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಯುಕ್ತಿ. ಅಷ್ಟೇ ಅಲ್ಲ, ದುಃಖದ ಕಣ್ಣೀರು ಬೆಚ್ಚಗಿರತ್ತೆ, ಸಂತೋಷದ ಕಣ್ಣೀರು ತಂಪಾಗಿರತ್ತೆ. ಇಷ್ಟೇ ಅಲ್ಲದೇನೆ, ಬಿಸಿ ನೀರಿಗೆ ಏನಾದ್ರೂ ಒಂದು ಲತೆಯನ್ನ ಹಾಕಿದ್ವಿ ಅಂತಂದ್ರೆ, ಅಥವಾ ಲತೆಗೆ ಪ್ರತಿನಿತ್ಯ ಬಿಸಿ ನೀರನ್ನ ಹಾಕ್ತಾ ಇದ್ವಿ ಅಂತಂದ್ರೆ ಆ ಲತೆ ಬಾಡಿ ಹೋಗತ್ತೆ. ತಣ್ಣೀರನ್ನು ಹಾಕ್ತಾ ಇದ್ವಿ ಅಂತಂದ್ ಹೇಳಿದ್ರೆ, ಮಳೆ ನೀರು ಬಿತ್ತು ಅಂದ್ರೆ ತಣ್ಣಗಿರೋದು, ಅದರಿಂದ ಆ ಲತೆಗಳೆಲ್ಲ ಬೆಳೆಯತ್ತೆ. ಸಸ್ಯಗಳು, ಬಳ್ಳಿಗಳು ಇವೆಲ್ಲವೂ ಕೂಡ ಬೆಳೆಯತ್ತೆ. ನೇತ್ರಾವತಿ ನದಿಯಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ, ಪಾನವನ್ನು ಮಾಡ್ತಾ ಇರ್ತಾರೋ ಅಂತಹವರಿಗೆ ಭಗವಂತನಲ್ಲಿ ಭಕ್ತಿ ಎಂಬಂತಹ ಬಳ್ಳಿ ಬೆಳೀತಾ ಇರತ್ತೆ. ಭಗವದ್ವಿಷಯಕವಾದಂತಹ ಭಕ್ತಿಯನ್ನ ಬೆಳೆಸುವಂತಹ ನದಿ. ಆ ಕಾರಣದಿಂದಾಗಿ ಇದು ಆನಂದಾಶ್ರವೇ ಆಗಿರ್ಬೇಕು. ಯಾಕೆ ಅಂದ್ರೆ ಲತೆ ಬೆಳಿಬೇಕು ಅಂದ್ರೆ ಅದು ತಂಪಾದ ಕಣ್ಣೀರೇ ಆಗಿರಬೇಕು, ತಂಪಾದ ನೀರೇ ಆಗಿರ್ಬೇಕು. ವರಾಹ ದೇವರ ಕಣ್ಣೀರು ಇದು ಅಂತಾದಾಗ, ದುಃಖದ ಕಣ್ಣೀರು ಅಂತಾದ್ರೆ ಬಿಸಿ ಬಿಸಿಯಾಗಿರುತ್ತೆ. ಅದರಲ್ಲಿ ಮಿಂದ್ವಿ ಅಂತಂದು ಹೇಳಿದ್ರೆ ನಮ್ಮಲ್ಲಿ ಭಗವಂತನ ಭಕ್ತಿ ಎಂಬಂತಹ ಲತೆ ಬಾಡಿ ಹೋಗಬೇಕು, ಅರಳಲಿಕ್ಕೆ ಸಾಧ್ಯ ಇಲ್ಲ. ಅರಳುತ್ತಾ ಇದೆ ಅಂತಂದ್ರೆ ಅದು ಸಂತೋಷದ ನೀರೇ ಆಗಿರಬೇಕು. ಅಂತಹ ನೇತ್ರಾವತಿ ಸರಿತ ಶುಷ್ಕಾಂ ತದ್ಭಕ್ತಿ ಲತಿಕಾಂ. ಶುಷ್ಕಾಂ ಒಣಗಿ ಹೋದ, ಬಾಡಿ ಹೋದಂತಹ ತದ್ಭಕ್ತಿ ಲತಿಕಾಂ ಭಗವಂತನ ಭಕ್ತಿ ಎಂಬಂತಹ ಬಳ್ಳಿಯನ್ನ ಅನ್ಯಥಾ ಕಥಂ ಪುಷ್ಣಾತಿ. ಇದು ಆನಂದಾಶ್ರು ಅಲ್ಲ ಅಂತಾದ್ರೆ, ದುಃಖದ ಕಣ್ಣೀರು ಅಂತಾದ್ರೆ ಆ ಲತೆಯನ್ನ ಒಣಗಿಸಬೇಕೇ ಹೊರತಾಗಿ ಚೆನ್ನಾಗಿ ಚಿಗುರ್ಲಿಕ್ಕೆ ಇದು ಕಾರಣವಾಗೋದಿಲ್ಲ. ಇದು ಚಿಗುರುವಿಕೆಗೆ, ಆ ಬಳ್ಳಿಯ ಅರಳುವಿಕೆಗೆ ಕಾರಣವಾಗ್ತಾ ಇರೋ ಕಾರಣದಿಂದಾಗಿ ಇದನ್ನ ಸಂತೋಷದ ಕಣ್ಣೀರು ಅಂತ ಹೇಳಬೇಕೇ ಹೊರತಾಗಿ ಶುಷ್ಕವಾದ ಅಥವಾ ದುಃಖದ ಕಣ್ಣೀರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಶುಷ್ಕಾಂ ತದ್ಭಕ್ತಿ ಲತಿಕಾಂ ಪುಷ್ಣಾತಿ ಕಥಮನ್ಯಥಾ. ಒಂದು ವೇಳೆ ಇದು ದುಃಖದ ಕಣ್ಣೀರು ಅಂತಾದಲ್ಲಿ ಕಥಂ ಪುಷ್ಣಾತಿ,
ಹೇಗೆ ಇದು ಕಣ್ಣೀರನ್ನ ಒರೆಸ್ಲಿಕ್ಕೆ ಸಾಧ್ಯ, ಅಥವಾ ಆ ಭಕ್ತಿಯನ್ನ ಅರಳಿಸ್ಲಿಕ್ಕೆ ಹೇಗೆ ಸಾಧ್ಯ, ಭಕ್ತಿ ಎಂಬಂತಹ ಬಳ್ಳಿಯು ಬೆಳಿಲಿಕ್ಕೆ ಹೇಗೆ ಸಾಧ್ಯ, ಭಕ್ತಿ ಎಂಬ ಬಳ್ಳಿಯನ್ನ ಇದು ಬೆಳೆಸ್ತಾ ಇದೆ ಅಂತಾದ್ರೆ ಇದು ಖಂಡಿತವಾಗಿಯೂ ಕೂಡ ಸಂತೋಷದ ನೀರೇ ಆಗಿರಬೇಕು. ವರಾಹ ನಯನಾನಂದ ಧಾರಾ ಯಾ ನೇತ್ರಾವತಿ ಸರಿತ, ಇದು ಶುಷ್ಕಾಂ ತದ್ಭಕ್ತಿ ಲತಿಕಾಂ ಪುಷ್ಣಾದಿ ಕಥಮನ್ಯಥಾ. ಇದು ಆನಂದಾಶ್ರುವೆ. ಒಂದು ವೇಳೆ ದುಃಖದ ಕಣ್ಣೀರು ಅಂತಾದಲ್ಲಿ ಒಣಗಿದಂತಹ ಭಗವಂತನ ಭಕ್ತಿ ಎಂಬಂತಹ ಲತೆಯನ್ನ ಚುಗಿರಲು ಅಥವಾ ಚೆನ್ನಾಗಿ ಬೆಳೆಯಲು ಹೇಗೆ ಇದು ಅನುವು ಮಾಡಿಕೊಟ್ಟೀತು, ಮಾಡಿಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಇನ್ನೊಂದು ಆ ನೇತ್ರಾವತಿಯ ವರ್ಣನೆಯನ್ನು ಮಾಡುವಂತಹ ಸ್ತೋತ್ರ ಇದು. ಕೋಲ ಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ ಮಜ್ಜನ್ ನೇತ್ರಾವತಿ ತೋಯೇ ತದ್ದಯೇಕ್ಷಾಸ್ಪದನ್ನಕಃ. ಯಾರು ನೇತ್ರಾವತಿ ನದಿಯಲ್ಲಿ ಸ್ನಾನವನ್ನು ಮಾಡಿ ಪರಿಶುದ್ಧವನಾಗ್ತಾನೋ ಅಂಥವನು ಭಗವಂತನ ಕರುಣೆಗೆ ಪಾತ್ರನಾಗದೇ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅವನು ಭಗವಂತನ ಕರುಣಾ ಪಾತ್ರನಾಗಿಯೇ ಆಗ್ತಾನೆ. ಭಗವಂತನ ಕೃಪಾದೃಷ್ಟಿಗೆ ಪಾತ್ರನಾಗದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ? ಅದಕ್ಕೊಂದು ಕಾರಣವನ್ನು ಕೊಡುತ್ತಾರೆ. ಕೋಲ ಲೋಲ ಕೃಪಾಶೀಲ. ಕೋಲ ಅಂತಂದು ಹೇಳಿದ್ರೆ ವರಾಹದೇವರಿಗೆ ಮತ್ತೊಂದು ಹೆಸರು ಕೋಲ ಅಂತ. ಲೋಲ ವರಾಹದೇವರ ಲೋಲ ಕೃಪಾಶೀಲ, ಚಂಚಲವಾದ ಮತ್ತು ಕೃಪಾಪೂರ್ಣವಾದ ಕೃಪಾದೃಷ್ಟಿಯಿಂದ ಕೂಡಿದಂತಹ ಲೋಚನಾಂಬುಜ, ಕಣ್ಣುಗಳೆಂಬಂತಹ ತಾವರೆ ಹೂಗಳನ್ನ ಚುಂಬಿನಿ ಮುತ್ತಿಡ್ತಾ ಇರುವಂತಹದ್ದು ನೇತ್ರಾವತಿ ತೋಯ. ನೇತ್ರಾವತಿ ತೋಯ ಅಂತಂದು ಹೇಳಿದ್ರೆ ನೇತ್ರಾವತಿ ಎಂಬ ನದಿಯಿಂದ ಹರಿದಂತಹ ಯಾವ ನೀರಿದೆಯೋ ಈ ನೀರು ಕೋಲ ಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ, ಅತ್ಯಂತ ಚಂಚಲವಾದ ಕೃಪಾಪೂರ್ಣವಾದಂತಹ ವರಾಹದೇವರ ನಯನವನ್ನ ನಿರಂತರವಾಗಿ ಮುಟ್ತಾ ಇರುವಂತಹದ್ದು, ನಿರಂತರವಾಗಿ ವರಾಹದೇವರ ನೇತ್ರದ ಸನ್ನಿಕರ್ಷ ಇರುವಂತಹದ್ದು ಈ ನೇತ್ರಾವತಿ ಜಲ. ಇಂತಹ ಕಣ್ಣಿನಿಂದ ಹುಟ್ಟಿದ, ನಿರಂತರವಾಗಿ ವರಾಹದೇವರ ಕಣ್ಣಿನ ಸಂಪರ್ಕವುಳ್ಳಂತಹ ಈ ನೇತ್ರಾವತಿ ಜಲವನ್ನ ಯಾರು ಸ್ನಾನಕ್ಕೋಸ್ಕರ ಪಾನಕ್ಕೋಸ್ಕರ ಅಂತ ಬಳಸ್ತಾ ಇರ್ತಾರೋ ಅವರು ವರಾಹದೇವರ ದೃಷ್ಟಿಗೆ ಗೋಚರರಾಗಲೇಬೇಕು. ಯಾಕೆ ಅಂತಂದ್ರೆ ಕಣ್ಣಿನಲ್ಲಿಯೇ ಇರುವಂತಹದ್ದು ನೇತ್ರಾವತಿ ಜಲ, ಅದರಲ್ಲಿ ಇವರು ಮುಳುಗಿ ಏಳ್ತಾ ಇದ್ದಾರೆ ಅಂತಂದ್ರೆ ವರಾಹದೇವರ ಕಣ್ಣಿಗೆ ಬೀಳದೇ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದು ಎಂತಹ ವರಾಹದೇವರು? ಚಂಚಲ ಪೂರ್ಣವಾದ ಅತ್ಯಂತ ಕೃಪಾಶೀಲವಾದಂತಹ ದೃಷ್ಟಿ ಅದು ವರಾಹದೇವರ ನೋಟ. ಅಂತಹ ದೃಷ್ಟಿಗೆ ವಿಷಯರಾದಂತಹ ಇವರು ಆ ವರಾಹದೇವರ ದಯೆಗೆ ವಿಷಯರಾಗದೇ ಇರ್ಲಿಕ್ಕೆ ಹೇಗೆ ಸಾಧ್ಯ? ವರಾಹದೇವರ ಕೃಪೆಗೆ ಪಾತ್ರರಾಗಿಯೇ ಆಗ್ತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಕೋಲ ಅಂತಂದು ಹೇಳಿದರೆ ವರಾಹದೇವರು ಇವರ ಲೋಲ ಕೃಪಾಶೀಲ. ಲೋಲ ಅಂತಂದ್ರೆ ಚಂಚಲವಾದ, ಕೃಪಾಶೀಲ ಕರುಣಾ ಸ್ವಭಾವವಾದ, ಕೃಪೆಯೇ ಸ್ವಭಾವವಾಗಿ ಉಳ್ಳ, ಲೋಚನ ಅಂತಂದ್ರೆ ಕಣ್ಣುಗಳು, ಕಣ್ಣುಗಳೆಂಬಂತಹ ಕಮಲವನ್ನ ಚುಂಬಿನಿ ನಿರಂತರವಾಗಿ ಸ್ಪರ್ಶ ಮಾಡ್ತಾ ಇರುವಂತಹ ನೇತ್ರಾವತಿ ತೋಯೆ, ನೇತ್ರಾವತಿ ಜಲದ ಸಂಪರ್ಕವುಳ್ಳಂತಹ ವ್ಯಕ್ತಿ ಯಾರಿದ್ದಾನೋ ನೇತ್ರಾವತಿ ತೋಯೆ, ನೇತ್ರಾವತಿಯ ಜಲದಲ್ಲಿ ಮಜ್ಜನ್ ಸ್ನಾನ ಮಾಡ್ತಾ ಮೀಯುತ್ತಾ ತದ್ದಯೇಕ್ಷಾಸ್ಪದಂ ಕಹ ನ ಭವತಿ ನ ಕಹ. ತದ್ದಯ ಅಂತಂದ್ರೆ ಆ ವರಾಹದೇವರ ದಯೆಯಿಂದ ಕೂಡಿದಂತಹ ನೋಟಕ್ಕೆ ಪಾತ್ರನಾಗದೇ ಇರ್ಲಿಕ್ಕೆ ಹೇಗೆ ಸಾಧ್ಯ? ಅವರ ದಯೆ ಪಾತ್ರನಾಗಿಯೇ ಆಗ್ತಾನೆ, ಶ್ರೀಹರಿಯ ಕೃಪಾದೃಷ್ಟಿಗೆ ಪಾತ್ರನಾಗಿಯೇ ಆಗ್ತಾನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಕೋಲ ಲೋಲ ಕೃಪಾಶೀಲ ಲೋಚನಾಂಬುಜ ಚುಂಬಿನಿ ಮಜ್ಜನ್ ನೇತ್ರಾವತಿ ತೋಯೇ ತದ್ದಯೇಕ್ಷಾಸ್ಪದಂ ನಕಃ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆ 2 ಶ್ಲೋಕಗಳನ್ನ ನಾವು ಗಮನಿಸಿದ್ದೇವೆ.
ಇದರಲ್ಲಿ ಏನಾದರೂ ಸಂಶಯಗಳಿತ್ತು ಅಂದ್ರೆ ಕೇಳಬಹುದು. ಇವತ್ತಿನ ಪಾಠವನ್ನ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ಹರಯೇ ನಮಃ. ಶ್ರೀಕೃಷ್ಣ.